ಎಲ್ಲರಿಗೂ ನಮಸ್ಕಾರ. ಸೊ ಒಂದು ಮೆಸೇಜ್ ಬಂದಿತ್ತು, 5 ಇಯರ್ಸ್ LLB ಕೋರ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಈಗ ನೋಡಿ, ನಾನು 5 ಇಯರ್ಸ್ ಮತ್ತು 3 ಇಯರ್ಸ್ ಎರಡೂ ಬಗ್ಗೆ ಹೇಳ್ತೀನಿ. ಈಗ 5 ಇಯರ್ಸ್ LLB BA LLB ಇರುತ್ತೆ, BA LLB, BBA LLB, BCom LLB ಅಂತ ಇರುತ್ತೆ. ಸೊ BCom LLB ಸಿಗೋದು ವೆರಿ ರೇರ್, ಒಂದು ಎರಡು ಮೂರು ಕಾಲೇಜಲ್ಲಿ ಅಷ್ಟೇ ಇರೋದು ಈ ಕೋರ್ಸ್. BA LLB ನಿಮಗೆ ಸಿಗುತ್ತೆ, ಬಟ್ ಚಿಕ್ಕೋಡಿ ಒಳಗೆ ಆಪ್ಷನ್ ಇಲ್ಲ. ಚಿಕ್ಕೋಡಿ ಒಳಗೆ ಬರೀ BA LLB ಅಷ್ಟೇ ಇದೆ. ನೀವು ಅದೇ ಬೆಳಗಾಂ ಇಲ್ಲೆಲ್ಲ ಬಂದರೆ BBA ಅನ್ನೋದು ನಿಮಗೆ ಆಪ್ಷನ್ ಸಿಗುತ್ತೆ. ಈಗ BBA LLB ಆರ್ BA LLB ಯಾವುದೇ 5 ಇಯರ್ಸ್ ಕೋರ್ಸ್ ನೀವು ಮಾಡಿದರೆ ಫಸ್ಟ್ 2 ವರ್ಷ ನಿಮಗೆ BA ಸಬ್ಜೆಕ್ಟ್ ಬರುತ್ತೆ. ಆ್ಯಂಡ್ ಅದರೊಳಗೆ 5 ಸಬ್ಜೆಕ್ಟ್ಸ್ ಇರುತ್ತೆ, ಅದರೊಳಗೆ 1 ಸಬ್ಜೆಕ್ಟ್ ಲಾ ರಿಲೇಟೆಡ್ ಇರುತ್ತೆ. ಸೊ 2 ವರ್ಷದಲ್ಲಿ 4 ನಿಮಗೆ ಲಾ ಸಬ್ಜೆಕ್ಟ್ ಬರುತ್ತೆ. ಆ್ಯಂಡ್ ಉಳ್ಕಿದ 3 ವರ್ಷ 3 ಇಯರ್ಸ್ LLB ಏನು ಮಾಡ್ತಾರೆ ಮತ್ತು ನೀವೇನು ಮಾಡ್ತೀರಾ ಎಲ್ಲ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ಬಟ್ ಏನು ಗೊತ್ತಾ, ಇವಾಗ ಸಬ್ಜೆಕ್ಟ್ ಕಾಲೇಜ್ ಟು ಕಾಲೇಜ್ ಬೇರೆ ಬೇರೆ ಆಗುತ್ತೆ. ಸೊ ನೀವು ಯಾವ ಕಾಲೇಜಲ್ಲಿ ಕಲಿತೀರಾ ಅದು ಮ್ಯಾಟರ್ ಆಗುತ್ತೆ. ಬಟ್ ದ ಥಿಂಗ್ ಈಸ್, ಫಸ್ಟು 2 ವರ್ಷ ಏನು ಮಾಡಿರ್ತೀರಲ್ಲ ಅದು ಪ್ರೀ ಅಂದರೆ BA ಸಬ್ಜೆಕ್ಟೇ ಇರುತ್ತೆ, ಪ್ಲಸ್ ಲಾ ಸಬ್ಜೆಕ್ಟು ಇನ್ವಾಲ್ವ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ 5 ಇಯರ್ಸ್. 3 ಇಯರ್ಸ್ ಬಗ್ಗೆ ನಾರ್ಮಲ್ ಇದೆ, ಅದೇನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು.